ಶಾಸಕ ಮುನಿರತ್ನ ಮೇಲೆ ಅಟ್ಯಾಕ್ ಆಗಿ 24 ಗಂಟೆ ಆಯ್ತು. ಇನ್ನೂ ಹೊರ ಬಂದಿಲ್ಲ ಈ ಪ್ರಕರಣದ ಸತ್ಯಾಂಶ. ಪೊಲೀಸರಿಂದ ಯಾವ ಸುದ್ದಿಗೋಷ್ಠಿಯೂ ನಡೆದಿಲ್ಲ. ಪೊಲೀಸರಿಂದ ಯಾವ ಮಾಹಿತಿಯೂ ಹೊರಬಿದ್ದಿಲ್ಲ. ನಿಜಕ್ಕೂ ಮುನಿರತ್ನ ಮೇಲೆ ಅಟ್ಯಾಕ್ ಮಾಡಿದವರು ಯಾರು? ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಕೇಸ್ ಒಳಸುಳಿ ಏನು? ಶಾಸಕರ ಮೇಲೆ ಮೊಟ್ಟೆ ಎಸೆಯಲು ಕುಮ್ಮಕ್ಕು ಕೊಟ್ಟವರು ಯಾರು? ಮೊಟ್ಟೆ ಎಸೆತ ಕೇಸ್ ಹಿಂದೆ ಇರೋದು ಯಾರು? ಯಾರ ಷಡ್ಯಂತರ? ಮುನಿರತ್ನ ಮೇಲೆ ಮೊಟ್ಟೆ ಎಸೆದವರಿಗೆ ಇಷ್ಟೊಂದು ಧೈರ್ಯ ಬಂದಿದ್ದು ಹೇಗೆ? ನೀನು ಮೊಟ್ಟೆ ಎಸಿ, ನಾನು ನೋಡಿಕೊಳ್ಳುತ್ತೇನೆ ಅಂತ ಯಾರಾದರೂ ಹೇಳಿದ್ರ? ದೊಡ್ಡವರ ಅಭಯ ಹಸ್ತ ಮೊಟ್ಟೆ ಎಸೆದವರ ಮೇಲಿತ್ತ. 4 ಬಾರಿ ಶಾಸಕರಾದವರ ಸ್ಥಿತಿಯೇ ಹೀಗಾದ್ರೆ ಜನಸಾಮಾನ್ಯರ ಪಾಡೇನು? ಮಾಜಿ ಸಚಿವರಿಗೆ ಬೀದಿಯಲ್ಲಿ ಹೊಡೆಯುತ್ತಾರೆ ಅಂದ್ರೆ ರಾಜ್ಯದಲ್ಲಿ ಏನಾಗ್ತಿದೆ? ಉತ್ತರ ಭಾರತದ ದ್ವೇಷ ರಾಜಕಾರಣ ಕರ್ನಾಟಕಕ್ಕೂ ಕಾಲಿಡ್ತಾ. ಸಣ್ಣ ವಿಷಯಕ್ಕೆ ಸ್ಪಷ್ಟನೆ ಕೊಡುವ ಸರ್ಕಾರ ಅಧಿಕಾರಿಗಳು ಈಗ ಸೈಲೆಂಟ್ ಯಾಕೆ? ಬೆಂಗಳೂರಿನ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ಈಗ ರಾಜ್ಯ ರಾಜಕೀಯದಲ್ಲಿ ತೀವ್ರ ಸಂಚಲನವನ್ನ ಸೃಷ್ಟಿಸಿದೆ. ಒಂದು ದಿನ ಕಳೆದರೂ ಇದುವರೆಗೂ ತನಿಖೆಯಲ್ಲಿ ಯಾವ ರೀತಿಯ ಪ್ರಗತಿಯೂ ಆಗಿಲ್ಲ. ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಸ್ಪಷ್ಟನೆ ನೀಡಿಲ್ಲ. ಮಾಜಿ ಸಚಿವರ ಮೇಲೆ ದಾಳಿ ನಡೆದ್ರೆ ಜನಸಾಮಾನ್ಯರ ಗತಿ ಏನು ಅನ್ನೋ ಚರ್ಚೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಮುನಿರತ್ನ ಮೇಲೆ ಅಟ್ಯಾಕ್ ಆಗಿ 24 ಗಂಟೆಯಾದ್ರು ಕಾಕಿ ಗಪ್ಚುಪ್ ಕೂತಿದ್ದೇಕೆ? ಮೊಟ್ಟೆ ಎಸೆತ ಕೇಸ್ ಒಳಸುಳಿ ಏನು ಹಾಗಾದ್ರೆ? ಮೊಟ್ಟೆ ಎಸಿ ಅಂತ ಕುಮ್ಮಕ್ಕು ಕೊಟ್ಟವ್ರು ಯಾರು? 4 ಬಾರಿ ಶಾಸಕರಾದವರ ಸ್ಥಿತಿಯೇ ಹೀಗಾದ್ರೆ ರಾಜ್ಯದಲ್ಲಿ ಏನಾಗ್ತಾ ಇದೆ? ಉತ್ತರ ಭಾರತದ ದ್ವೇಷ ರಾಜಕಾರಣ ಕರ್ನಾಟಕಕ್ಕೂ ಕಾಲಿಡ್ತಾ ಇದೆ. ಸರ್ಕಾರ ಮತ್ತು ಅಧಿಕಾರಿಗಳು ಸೈಲೆಂಟ್ ಕೂತಿದ್ಯಾಕೆ? ಶಾಸಕ ಮುನಿರತ್ನ ಮೇಲೆ ಅಟ್ಯಾಕ್ ಆಗಿ 24 ಗಂಟೆ ಆಯ್ತು. ಇನ್ನೂ ಯಾವುದೇ ಸುಳಿವು ಸಿಕ್ಕಿಲ್ಲ. ಯಾವುದೇ ಸತ್ಯಾಂಶ ಹೊರಬಿದ್ದಿಲ್ಲ. ಪೊಲೀಸರಿಂದ ಯಾವ ಸುದ್ದಿಗೋಷ್ಠಿಯೂ ನಡೆದಿಲ್ಲ. ಪೊಲೀಸರಿಂದ ಯಾವ ಮಾಹಿತಿಯೂ ಹೊರ ಬಂದಿಲ್ಲ. ನಿಜಕ್ಕೂ ಮುನಿರತ್ನ ಮೇಲೆ ಅಟ್ಯಾಕ್ ಮಾಡಿದವರು ಯಾರು? ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಕೇಸ್ ಒಳಸುಳಿ ಏನು ಹಾಗಾದ್ರೆ? ಶಾಸಕರ ಮೇಲೆ ಮೊಟ್ಟೆ ಎಸೆಯಲು ಧೈರ್ಯ ಹೇಗೆ ಬಂತು ಅವನಿಗೆ? ಮೊಟ್ಟೆ ಎಸೆತ ಕೇಸ್ ಹಿಂದೆ ಇರೋದು ಯಾರು? ಯಾರ ಷಡ್ಯಂತ್ರವಿದೆ? ಮುನಿರತ್ನ ಮೇಲೆ ಮೊಟ್ಟೆ ಎಸೆದವರಿಗೆ ಇಷ್ಟೊಂದು ಧೈರ್ಯ ಬಂದಿದ್ದು ಹೇಗೆ? ನೀನು ಮೊಟ್ಟೆ ಎಸಿ, ನಾನು ನೋಡಿಕೊಳ್ಳುತ್ತೇನೆ ಅಂತ ಧೈರ್ಯ ಹೇಳಿದವರು ಯಾರು? ದೊಡ್ಡವರ ಅಭಯ ಹಸ್ತ ಮೊಟ್ಟೆ ಎಸೆದವರ ಮೇಲಿತ್ತ. 4 ಬಾರಿ ಶಾಸಕರಾದವರ ಸ್ಥಿತಿಯೇ ಹೀಗಾದ್ರೆ ಇನ್ನು ಕಾಮನ್ ಮ್ಯಾನ್ ಪಾಡೇನು? ಮಾಜಿ ಸಚಿವರಿಗೆ ಬೀದಿಯಲ್ಲಿ ಹೊಡಿತಾರಂದ್ರೆ ರಾಜ್ಯದಲ್ಲಿ ಏನಾಗ್ತಾ ಇದೆ? ಎಲ್ಲಿಗೆ ಬರ್ತಾ ಇದೆ ನಮ್ಮ ರಾಜಕಾರಣ? ಈಗಾಗಲೇ ಬಿಜೆಪಿ ಶಾಸಕ ಮುನಿರತ್ನ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಎಫ್ಐಆರ್ ಕೂಡ ದಾಖಲಿಸಿಕೊಂಡಿರುವ ಪೊಲೀಸರು ಎಫ್ಐಆರ್ ನಲ್ಲಿ ಆರೋಪಿಗಳ ಹೆಸರು ಕೂಡ ಉಲ್ಲೇಖಿಸಿಲ್ಲ. ಕೊಲೆ ಸಂಚು ರೂಪಿಸಿರುವ ಹಿನ್ನೆಲೆಯಲ್ಲಿ ಕೇಂದ್ರಕ್ಕೂ ಮುನಿರತ್ನ ದೂರು ನೀಡಿದ್ದಾರೆ.